ದೋಹಾ ಎಲ್ಲಿ ಬರುತ್ತೆ ಹೇಳ್ರಿ? ಕ್ವಾರ್ಟರ್ ಅಲ್ಲ, ಕತಾರ್. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ ಇದು ಕತಾರ್. ಇದು ಅಷ್ಟು ಸಣ್ಣ ದೇಶ. ಕತಾರ್ನಲ್ಲಿ ಭಾರತೀಯರು ಬಹಳ ಇದಾರೆ, ಗೊತ್ತಿರ್ಲಿ. ಕೇರಳದವ್ರು ಬಹಳ ಜನ ಇದಾರೆ ಅಲ್ಲಿ, ಕನ್ನಡಿಗರು ಬಹಳ ಜನ ಇದಾರೆ ಅಲ್ಲಿ. ಕತಾರ್ ನ್ಯೂಟ್ರಲ್ ದೇಶ. ಕತಾರ್ ಯಾರ ಜೊತೆ ಅತಿಯಾಗಿ ಸ್ನೇಹಿತನಾಗಿ ಇರಲ್ಲ, ಯಾರ ಜೊತೆ ಜಗಳ ಮಾಡ್ಕೊಳ್ಳಲ್ಲ, ನ್ಯೂಟ್ರಲ್ ದೇಶ ಅದು. ಇಲ್ಲೇನಿದೆ ನೋಡ್ರಿ, ಇದು ಇಸ್ರೇಲ್. ಇದೇನಿದೆ ಅಲ್ಲ, ಇದು ಇಸ್ರೇಲ್ ನ ಮೊದಲು ಈ ಜಾಗದಲ್ಲಿ ಪ್ಯಾಲೆಸ್ತೇನ್ ಅನ್ನುವಂತ ಒಂದು ದೇಶ ಇತ್ತು. ಸೊ 2ನೇ ವಿಶ್ವ ಯುದ್ಧ ಮುಗಿದ ನಂತರ ಇಲ್ಲಿದ್ದಂತ ಯಹೂದಿಗಳನ್ನೆಲ್ಲ ಕರ್ಕೊಂಡು ಬಂದು ಈ ಬ್ರಿಟನ್ ಅವರು ಮತ್ತು ಅಮೆರಿಕದವರು ಇಲ್ಲಿ ಒಂದು ಜಾಗ ಕೊಟ್ರು ಇಸ್ರೇಲ್ನವರಿಗೆ. ಇವ್ರು ಏನ್ ಮಾಡಿದ್ರು, ಇವ್ರು ಪ್ಯಾಲೆಸ್ತೀನಿಯರ್ನ ಹೊರಗಡೆ ಸರಿಸಿ ತಮ್ಮ ದೇಶವನ್ನ ದೊಡ್ಡ ಮಾಡ್ಕೊಂಡ್ರು. ಇದರ ವಿರುದ್ಧ ಈ ಪ್ಯಾಲೆಸ್ತೀನ್ ಅಲ್ಲಿ ಇದ್ದಂತ ಕೆಲ ಮುಸ್ಲಿಮರು ಏನ್ ಮಾಡಿದ್ರು, ಹಮಾಸ್ ಅನ್ನುವಂತ ಒಂದು ಉಗ್ರಗಾಮಿ ಸಂಘಟನೆ ಕಟ್ಕೊಂಡ್ರು. ಈ ಹಮಾಸ್ ಅನ್ನುವಂತ ಉಗ್ರಗಾಮಿ ಸಂಘಟನೆಗೆ ಈ ಇರಾನ್ ಇದೆ ಅಲ್ವಾ, ಇಲ್ಲಿ ನೋಡಿ, ಇದು ಇರಾನ್ ಅನ್ನುವಂತ ಒಂದು ಏನ್ ದೇಶ ಇದೆ ನೋಡ್ರಿ, ಇವರು ಹಮಾಸ್ಗೆ ಬೆಂಬಲ ಮಾಡ್ತಾರೆ. ಯಾಕಂದ್ರೆ ಇರಾನ್ ಮತ್ತೆ ಇಸ್ರೇಲ್ಗೆ ಒಳ್ಳೆ ಸಂಬಂಧ ಇಲ್ಲ. ಓಕೆ, ಆಮೇಲೆ ಈ ಹಮಾಸ್ನ ಉಗ್ರರು ಇರಾನ್ ನಲ್ಲಿ ಅಷ್ಟೇ ಇರ್ಲಿಲ್ಲ, ಈ ಕತಾರ್ನ ಒಂದು ಸಿಟಿ, ಕತಾರ್ನ ರಾಜಧಾನಿ ಆದಂತಹ ದೋಹಾ ಸಿಟಿಯಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ಇದ್ರು. ಓಕೆ, ಇದು ಇಸ್ರೇಲ್ಗೆ ಗೊತ್ತಾಯ್ತು. ಇಸ್ರೇಲ್ನವ್ರು ಈಗ ದಾಳಿ ಮಾಡ್ಬೇಕು. ಇಲ್ಲಿ ಹೇಗೆ ದಾಳಿ ಮಾಡೋಕ್ ಸಾಧ್ಯ ಆಗುತ್ತೆ? ಇಲ್ಲಿಂದ ಇದು ತುಂಬಾ ದೂರ ಇದೆ. ಓಕೆ, ತುಂಬಾ ದೂರ ಇದೆ ಇದು. ಆಮೇಲೆ ಇಲ್ಲಿ ಇವರು ಏನ್ ತಗೊಂಡು ಹೋಗಕ್ಕಾಗಲ್ಲ, ಫ್ಲೈಟ್ ಗಳನ್ನ ತಗೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಆಯಾ ದೇಶದ್ದು ಏನದು ವಾಯುಯಾನ ಇದನ್ನಿರುತ್ತಲ್ಲ, ಲಿಮಿಟೇಷನ್ಸ್ ಇರುತ್ತೆ. ಸಿಕ್ ವಿಮಾನಗಳನ್ನೆಲ್ಲ ಬರೋಕ್ ಬಿಡಲ್ಲ. ಈಗ ನಮ್ಮ ದೇಶದ ಮೇಲೆ ಪಾಕಿಸ್ತಾನದವ್ರು ನಾವು ಒಂದ್ ಸ್ವಲ್ಪ ಈಗ ಹಾಯ್ಸಿ ಹೋಗ್ತೀವಿ ಅಂತಂದ್ರೆ ಬಿಡೋಕ್ ಬರಲ್ಲ. ನಾವು ಒಳಗಡೆ ಬಂದ್ರೆ ಶೂಟ್ ಮಾಡ್ಬಿಡ್ತಾರೆ ಅದನ್ನ. ಸೊ ಇವ್ರು ಏನ್ ಟೆಕ್ನಿಕ್ ಮಾಡಿದ್ರು ಅಂತ ಅಂದ್ರೆ, ಜೆಟ್ ಗಳನ್ನ ಇಲ್ಲಿ ತಗೊಂಡ್ ಬಂದ್ರು. ಇದೇನಿದು ರೆಡ್ ಸಿ, ಇದು ಕೆಂಪು ಸಮುದ್ರ. ಇಲ್ಲಿ ನಿಂತ್ಕೊಂಡ್ರು ಬಾಲಿಸ್ಟಿಕ್ ಮಿಸೈಲ್ಸ್ ಅಂತ ಬರುತ್ತೆ. ಬಾಲಿಸ್ಟಿಕ್ ಮಿಸೈಲ್ಸ್ ಅಂದ್ರೆ ಅವ್ ಹೇಗ್ ಹೋಗುತ್ತೆ, ನೀವ್ ಹೀಗ್ ಬಿಟ್ರಿ ಅದನ್ನ, ಹೀಗ್ ಹೋಗಿ ಮೊದಲು ಆಕಾಶಕ್ಕೆ ಎತ್ತರ ಹೋಗುತ್ತದು, ಎತ್ತರ ಹೋಗಿ ಗುರಿ ಡೈರೆಕ್ಟ್ ಹಿಟ್ ಮಾಡುತ್ತದು. ಇಲ್ಲಿ ಬಂದು ಇಲ್ಲಿಂದ ಮೊದಲು ಎಲ್ಲಿ ಹಾರಿಸಿದ್ರು ಹೇಳ್ರಿ, ಅವರು ಆಕಾಶಕ್ಕೆ ಹಾರಿಸಿದ್ರು ತಮ್ಮ ಮಿಸೈಲ್ ಅನ್ನ. ಆಕಾಶಕ್ಕೆ ಅದ್ ಮೇಲೆ ಹೋಯ್ತು. ಯಾವ ಲೆವೆಲ್ ಮೇಲೆ ಅಂದ್ರೆ ಇದೇನಿದು ಸೌದಿ ಅರೇಬಿಯಾದ ವಾಯು ಏನದು ಲೆವೆಲ್ ಇರುತ್ತಲ್ಲ, ಅದನ್ನ ಮೀರಿ ಹೋಯ್ತು ಮಿಸೈಲ್. ಅಲ್ಲಿಂದ ಮೇಲೆ ಹೋಗಿ ಡೈರೆಕ್ಟ್ ಹೋಗಿ ದೋಹಾದ ಸಿಟಿಯ ಆ ಬಿಲ್ಡಿಂಗ್ ಮೇಲೆನೆ ದಾಳಿ ಮಾಡ್ತು. ಅಲ್ಲಿದ್ದಂತ ಉಗ್ರರು ಸತ್ತು. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ನೀವು ಅವ್ರ ಪ್ರಶ್ನೆಗಳನ್ನ ಹಾಗೆ ಕೇಳ್ತಾರೆ, ದೋಹಾ ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ. ಕತಾರ್ನ ರಾಜಧಾನಿ ದೋಹಾನಲ್ಲಿ ಬಹಳಷ್ಟು ಇದು ನಡೆಯುತ್ತೆ, ಮೀಟಿಂಗ್ ಗಳು, ಗೊತ್ತಿರ್ಲಿ. ಓಕೆ.